ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ದೇವರೊಂದಿಗೆ ನಡೆಯಿರಿ. ಅದಕ್ಕೆ ಆಧಾರವಾಗಿ ಆದಿಕಾಂಡ 5ನೇ ಅಧ್ಯಾಯ 24ನೇ ವಚನ. ಹಾನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೆ ಹೋದನು. ಈಗ ಓದಿದ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ, ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಿರುವಾಗ ದೇವರು ಅವನನ್ನು ಪರಲೋಕಕ್ಕೆ ಕರೆದುಕೊಂಡು ಹೋದರು. ಈ ದಿನಗಳಲ್ಲಿ ಅನೇಕ ಜನರು ಮುಂಜಾನೆ ಮತ್ತು ಸಂಜೆಯ ಸಮಯದಲ್ಲಿ ಲಘು ಶರೀರ ವ್ಯಾಯಾಮಕ್ಕಾಗಿ ನಡೆಯುವುದನ್ನು ನಾವು ನೋಡಬಹುದಾಗಿದೆ. ಒಳ್ಳೆಯ ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರು ನಡೆಯುವುದನ್ನು ನಾವು ನೋಡುತ್ತೇವೆ. ಪ್ರತಿಯೊಬ್ಬರು ತಮ್ಮ ಆರೋಗ್ಯದ ವಿಷಯದಲ್ಲಿ ಚೆನ್ನಾಗಿ ಗಮನವಹಿಸಿ ಪ್ರತಿ ದಿನವೂ ಸ್ವಲ್ಪ ದೂರ ನಡೆಯಬೇಕೆಂಬುದಾಗಿ ತೀರ್ಮಾನಿಸಿ ನಡೆಯುವುದನ್ನು ನೋಡುತ್ತೇವೆ. ಕಾಲಿನ ಕೀಲು ನೋವಿಗಾಗಿ ವೈದ್ಯರ ಬಳಿ ಹೋದರೆ ಮೊದಲು ಶರೀರದ ತೂಕ ಕಡಿಮೆ ಮಾಡಿ ಪ್ರತಿದಿನವೂ ನಡೆಯಿರೆಂಬುದಾಗಿ ವೈದ್ಯರು ಹೇಳುತ್ತಾರೆ. ಶರೀರದಲ್ಲಿ ಕೊಬ್ಬು ಹೆಚ್ಚಾದರೂ ಪ್ರತಿದಿನವೂ ನಡೆಯಿರೆಂಬುದಾಗಿ ವೈದ್ಯರು ಸಲಹೆ ನೀಡುತ್ತಾರೆ. ಹೀಗೆ ಜನರು ತಮ್ಮ ಆರೋಗ್ಯದ ದೃಷ್ಟಿಯಿಂದ ಪ್ರತಿದಿನವೂ ನಡೆಯುತ್ತಾರೆ. ಖರ್ಚು ಇಲ್ಲದೆ ಬೇರೆ ವ್ಯಾಯಾಮಕ್ಕಿಂತಲೂ ನಡೆಯುವುದು ಬಹಳ ಉತ್ತಮವಾದದ್ದು. ಕೆಲವರು ತಮ್ಮ ಜೊತೆಯಲ್ಲಿ ಇನ್ನೊಬ್ಬರು ಸೇರಿ ನಡೆಯುವಾಗ ಇನ್ನೂ ಒಳ್ಳೆ ರೀತಿಯಲ್ಲಿ ಅವರು ಮಾತುಕತೆಯನ್ನು ಆರಂಭಿಸಿ ನಡೆಯುವುದನ್ನು ನೋಡಬಹುದಾಗಿದೆ. ನೋಡ್ರಿ, ಲೋಕ ರೀತಿಯ ಪ್ರಕಾರ ಶರೀರದ ಆರೋಗ್ಯಕ್ಕಾಗಿ ನಡೆಯುವುದು ಎಷ್ಟು ಮುಖ್ಯವೋ ಅದೇ ರೀತಿ ಆತ್ಮಿಕ ರೀತಿಯ ಆರೋಗ್ಯಕ್ಕೆ ದೇವರೊಂದಿಗೆ ನಡೆಯುವುದು ಬಹಳ ಮುಖ್ಯ. ನೀವು ಯೋಚಿಸಬಹುದು, ದೇವರೊಂದಿಗೆ ನಡೆಯುವುದ ಪಾಸ್ಟರ್, ಅದು ಹೇಗೆ ಸಾಧ್ಯ ಅಂದರೆ ಹನೋಕನು ದೇವರೊಂದಿಗೆ ನಡೆದನು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾದರೆ ನಾವು ಸಹ ದೇವರೊಂದಿಗೆ ನಡೆಯಬಹುದು ಅನ್ನುವುದಕ್ಕೆ ಹನೋಕನು ಒಂದು ಒಳ್ಳೆಯ ಉದಾಹರಣೆಯಾಗಿದ್ದಾನೆ. ಹನೋಕನು 1 ವರ್ಷ 2 ವರ್ಷ ಅಲ್ಲ, 300 ವರ್ಷಗಳು ದೇವರ ಅನ್ಯೋನ್ಯತೆಯಲ್ಲಿ ನಡೆದನು ಎಂಬುದಾಗಿ ಆದಿಕಾಂಡ 5ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡುತ್ತೇವೆ. ಹನೋಕನು ಬದುಕಿದ ಕಾಲವೆಲ್ಲ 365 ವರ್ಷಗಳು ದೇವರ ಅನ್ಯೋನ್ಯತೆಯಲ್ಲಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೇ ಹೋದನೆಂಬುದಾಗಿ ನಾವು ಬೈಬಲಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನಾವು ದಿನವೂ ದೇವರೊಂದಿಗೆ ನಡೆಯುವಾಗ ಎಷ್ಟೋ ಕಾರ್ಯಗಳನ್ನು ದೇವರು ನಮ್ಮ ಜೊತೆಯಲ್ಲಿ ಮಾತನಾಡುತ್ತಾರೆ. ಕೇಳಿಸಿಕೊಳ್ಳುವುದಕ್ಕೆ ನಾವು ಸಿದ್ಧವಾಗಿದ್ದರೆ ಮಾತನಾಡಲಿಕ್ಕೆ ದೇವರು ಸಿದ್ಧವಾಗಿದ್ದಾರೆ. ಕರ್ತನ ಜೊತೆಗೆ ನಡೆಯುವುದು ಎನ್ನುವುದು ಅವರ ಜೊತೆಗೆ ಒಂದೇ ಮನಸ್ಸುಳ್ಳವರಾಗಿ ಅನ್ಯೋನ್ಯತೆಯಿಂದಲೂ ಸ್ತೋತ್ರ ಮುಂದೆ ಹಿಂದೆಯೂ ದೂರವಾಗಿ ಹೋಗದೆ ಅವರೊಂದಿಗೆ ಸಮವಾಗಿ ನಾವು ನಡೆಯಬೇಕು. ದೇವರ ಜೊತೆಗೆ ನಡೆಯುವ ಒಂದೊಂದು ಹೆಜ್ಜೆಯೂ ನಮಗೆ ಸಂತೋಷ, ಸಮಾಧಾನ, ತೃಪ್ತಿ ಎಲ್ಲವನ್ನ ದೊರಕುವಂತೆ ಮಾಡುತ್ತದೆ. ನಾವು ದೇವರ ಜೊತೆಗೆ ಅವರ ಮಾರ್ಗದಲ್ಲಿ ನಡೆಯುವಾಗ ನಾವು ಸರಿಯಾದ ಮಾರ್ಗದಲ್ಲಿ ನಡೆಯುತ್ತೇವೆ. ಆ ಮಾರ್ಗ ನಮ್ಮನ್ನು ದೇವರ ಮನೆಗೆ ಸೇರಿಸುವಂಥದ್ದಾಗಿದೆ. ಹಾಗಿರುವುದಾದರೆ ಇನ್ನೇಕೆ ತಡ? ಈ ಸಮಯದಿಂದಲೇ, ಈ ದಿನದಿಂದಲೇ ನಮ್ಮನ್ನು ಒಪ್ಪಿಸಿಕೊಟ್ಟು ದೇವರ ಜೊತೆಯಲ್ಲಿ ನಡೆಯುವುದಕ್ಕೆ ನಮ್ಮನ್ನು ಅರ್ಪಿಸೋಣ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದ ತಂದೆಯೇ, ಅಪ್ಪ, ಹನೋಕನು ನಿಮ್ಮ ಜೊತೆಯಲ್ಲಿ ನಡೆದ ಹಾಗೆ ನಾವು ಸಹ ಸ್ವಾಮಿ ನಿಮ್ಮ ಜೊತೆಯಲ್ಲಿ ನಡೆಯಬೇಕಪ್ಪ, ಅನುದಿನವೂ ನಡೆಯಬೇಕಪ್ಪ. ಕರ್ತನೇ, ನಮ್ಮ ಜೀವಿತವನ್ನಪ್ಪ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನಿನ್ನೊಂದಿಗೆ ನಡೆಯುವ ಅನುಭವ ಅದು ಬಹಳ ವಿಶೇಷವಾದ ಅನುಭವವಾಗಿದೆ ಅಲ್ಲಪ್ಪ. ಈ ಲೋಕದಲ್ಲಿ ಸ್ವಾಮಿ ನಿಮ್ಮೊಂದಿಗೆ ನಡೆಯುವಾಗ ನಮಗೆ ಸಂತೋಷ, ಸಮಾಧಾನ ಎಲ್ಲವನ್ನ ನೀವು ಕೊಡುತ್ತೀರಾ. ನಿಮ್ಮೊಂದಿಗೆ ನಡೀಲಿಕ್ಕೆ ಸಹಾಯ ಮಾಡಿರಿ. ನಿಮ್ಮ ಜೊತೆ ಮಾತನಾಡಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋನ ವಾಚ್ ಮಾಡಿದ ಎಲ್ಲರನ್ನ ಬ್ಲೆಸ್ ಮಾಡಿರಿ. ನಿನ್ನ ಹಸ್ತ ಪ್ರತಿಯೊಬ್ಬರ ಜೊತೆಯಲ್ಲಿ ಇರಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್.
ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ನಾವು ದೇವರ ಜೊತೆಯಲ್ಲಿ ನಡೆಯೋಣ. ದೇವರು ಅನುದಿನವೂ ನಮ್ಮ ಜೊತೆಯಲ್ಲಿ ನಡೆಯಲಿಕ್ಕೆ ಅವರು ಕಾತುರತೆ ಉಳ್ಳವರಾಗಿದ್ದಾರೆ. ನಾವು ಸಹ ದೇವರೇ ನಿನ್ನ ಜೊತೆಯಲ್ಲಿ ನಡೀತೇನೆಂಬುದಾಗಿ ಒಪ್ಪಿಸಿಕೊಟ್ಟು ದೇವರೊಂದಿಗೆ ನಡೆಯೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.